ಒಂದು ದಿವಸ ಹೋಯ್ತಂದ್ರೆ ಇಂದು ಯಾವಾರ ಸೋಮವಾರ, ಇಂದು ಸೋಮವಾರ ಹೋಯ್ತಂದ್ರೆ ಮುಗೀತು ನಮ್ಮದು. ನಾವು ಎದಕ್ಕೆ ಸಮೀಪ, ಅದು ಸ್ಮಶಾನ ಅಂತಾರಲ್ಲ, ಅದಕ್ಕೆ ಸಮೀಪ ಒಂದು ದಿವಸ ನಾವು ತಿಳ್ಕೊಂಡಿವಿ. ಈ ಸೋಮವಾರ ಹೋದ್ರೆ ಏನಾಯ್ತು, ಮುಂದಿನ ಸೋಮವಾರ ಐತಲ್ಲ, ಅದು ಮುಂದಿನ ಸೋಮವಾರ ಅಂತಾರೆ. ಖರೆ 8 ದಿವಸ ಸಮೀಪ ಆಗಿರ್ತದೆ ಮೃತ್ಯುವಿಗೆ ನಮ್ಮ ಬದುಕು, ಅದು ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರು ಶಿಷ್ಯರನ್ನ ಕರ್ಕೊಂಡು ಸಾಗರವನ್ನು ನೋಡ್ಲಿಕ್ಕೆ ಹೋಗಿದ್ರವರು. ಸಾಗರ ದಡದ ಸಾಮೀಪ್ಯದೊಳಗೆ ನಿಂತು ಸಾಗರದೊಳಗೆ ಏನು ತೆರೆಗಳು ಏಳ್ತಾವಲ್ಲ, ಆ ತೆರೆಗಳನ್ನು ಕಣ್ಣು ತುಂಬ ನೋಡಿ ಅವರು ಸಂತೋಷ ಪಡಾಕ ಹೋಗಿದ್ದರು. ಆವಾಗಲ್ಲಿ ಒಂದು 10-12 ಜನ ಯುವಕರು ಆ ಸಾಗರದ ದಡದೊಳಗೆ ಏನು ಸೂರ್ಯ ಅಸ್ತಂಗತನಾಗ್ತಿರ್ತಾನಲ್ಲ, ಏನು ನೋಡ್ಬೇಕು, ಮನಮೋಹಕ ದೃಶ್ಯ ಅದು. ಸಾಗರದ ದಡದೊಳಗೆ ಸೂರ್ಯ ಏನು ಮಾಡ್ತಾನ, ಕೆಂಪಾಗಿ ಆ ಸಾಗರದೊಳಗೆ ನೀರಾಗ ಮುಣುಗುತ್ತಾನೋ ಏನೋ ಅನ್ನುವಂಥ ಮನಮೋಹಕ ದೃಶ್ಯ ಅದು. ನೋಡ್ಬೇಕಂತ ಅನಿಸ್ತದ ಕಣ್ಣಿಗೆ. ಹಂಗೆ ಒಂದು 8-10 ಜನ ತನ್ಮಯರಾಗಿ ಆ ಸೂರ್ಯ ಮುಳುಗುವುದನ್ನು ನೋಡಿ ಕುಣಿಯಾಕತ್ತಿದ್ರವರು, ಆನಂದ ಪಡಾಕತ್ತಿದ್ರು, ಸಂತೋಷ ಪಡಾಕತ್ತಿದ್ರು. ಆವಾಗ ಅವರು ಕುಣಿಯೋದನ್ನು, ಸಂತೋಷ ಪಡೋದನ್ನು ಇವರು ನೋಡಿ ರಾಮಕೃಷ್ಣ ಪರಮಹಂಸರು ಇವರು ವ್ಯಥೆ ಪಡಾಕತ್ತಿದ್ರು. ಅವರು ಸಂತೋಷ ಪಡಾಕತ್ತಿದ್ರು. ಆವಾಗ ಇವ್ರ ಮುಖದೊಳಗೆ ಏನು ಒಂದಿಷ್ಟು ವ್ಯಥೆ ಭಾವ ಇತ್ತಲ್ಲ, ಅದನ್ನು ನೋಡಿ ಆ ಯುವಕರು ಅಂದ್ರಂತ, ಎಂಥ ಅದ್ಭುತವಾದ ದೃಶ್ಯವನ್ನು ನೋಡಿ ಸಂತೋಷ ಪಡಬೇಕು ತಾವು, ಮತ್ತು ನಿಮ್ಮ ಮುಖದೊಳಗೆ ನಮ್ಮ ಮುಖದೊಳಗಿದ್ದಂಗೆ ಸಂತೋಷ ಇಲ್ಲಲ್ಲ, ಇದು ನಿಮ್ಮದು ಜೀವನ ಹೌದೇನು, ನೋಡಿ ಸಂತೋಷ ಪಡಬೇಕು ಅಂತ ಯುವಕರು ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರಂತ. ಆವಾಗೊಂದು ಚಲೋ ಮಾತು ಹೇಳ್ತಾರೆ ಅವರು. ಸೂರ್ಯ ಮುಳುಗೋದನ್ನು ನೋಡಿ ಸಂತೋಷ ಪಡ್ಬೇಕಂತ ನೀವಂತೀರಿ, ಸೂರ್ಯ ಹಂಗೆ ಮುಳುಗಾಕತ್ತಿಲ್ಲವ, ನಮ್ಮ ಆಯುಷ್ಯದ ಒಂದು ದಿನ ತಗೊಂಡು ಮುಳುಗಾಕತ್ತೇನ, ಅದಕ್ಕೆ ನನಗೆ ವ್ಯಥೆ ಆಗ್ಯದ. ನಾವು ಸೂರ್ಯ ಮುಳುಗಿದ ಹಂಗೆ ಮುಳುಗೋದಲ್ಲವ, ನಮ್ಮ ಆಯುಷ್ಯದ್ದು ಒಂದು ದಿವಸ ಹೋಯಿತು. ಇಂದೇನು ಮುಳುಗ್ಯಾನಲ್ಲ, ಈ ದಿವಸ ಹೋಯಿತು. ಮತ್ತು 1 ಲಕ್ಷ ಕೊಟ್ಟರು ಬರೋದಿಲ್ಲ, 1 ಕೋಟಿ ಕೊಟ್ಟರು ಬರೋದಿಲ್ಲ. ಅದಕ್ಕೆ ನೀವು ಪ್ರವಚನ ಇನ್ನೂ 8-10 ದಿವಸ ಐತಾಳ ಅನ್ನೋರ ಕತೆ ಹಿಂಗಾಗ್ತದ. ಹಂಗೆ ಮುಳುಗೋದಲ್ಲವ ಸೂರ್ಯ, ಎಲ್ಲರನ್ನೂ ತೊಗೊಂಡ ಮುಳುಗತಾನ. 8 ದಿವಸ ಹೋದವು. ಅದಕ್ಕೆ ಹೇಳಿಲ್ಲೇನು ದೊಡ್ಡವರು ಎಷ್ಟು ಚಲೋ ಮಾತು ಹೇಳ್ಯಾರ, ಅನುಭಾವಿಗಳು, ಕಲಿತವ್ರಲ್ಲ. ಕಳೆದ ಹೊತ್ತು, ಒಡೆದ ಮುತ್ತು, ಅಳಿದ ಮಾನ, ಹೋದ ಪ್ರಾಣ, ಜಗತ್ತಿನೊಳಗೇನು ಕೊಟ್ಟರು ಸಿಗುವುದಿಲ್ಲ. ನಾವು ಏನು ಜೀವನದುದ್ದಕ್ಕೂ ಗಳಿಸಿರ್ತಕ್ಕಂಥ ಸಿರಿ ಸಂಪತ್ತು ಕೊಟ್ಟರು ಇವು 4 ಸಿಗೋದಿಲ್ಲ. ಯಾವ್ಯಾವ ಗೊತ್ತಾಯ್ತಲ್ಲ, ಕಳೆದ ಹೊತ್ತು, ಒಡೆದ ಮುತ್ತು, ಅಳಿದ ಮಾನ, ಹೋದ ಪ್ರಾಣ, ಇವು ಯಾವ ಕಾಲಕ್ಕೂ ಯಾರಿಂದನೂ ಮರಳಿ ಪಡೆಯೋಕ್ಕಾಗೋದಿಲ್ಲ. ಧನ ಸಂಪತ್ತು ಕೊಟ್ಟು ಆ ದೃಷ್ಟಿಯಿಂದ ಶರಣರೇನಂದರ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ. ಇಲ್ಲೊಂದು ಗಾಳಿ ಬಿಟ್ಟದ, ಈ ಗಾಳಿಯೊಳಗೆ ನಮ್ಮ ಜೀವನದ ಕಾಳುಗಳನ್ನು ತುರ್ಕೊಂಡೇವಿ ಅಂದ್ರೆ ಜೊಳ್ಳಿದ್ದಿದ್ದು ಹಾರಿ ಹೋಗುತ್ತವೆ ಅವಗುಣಗಳು. ಗಟ್ಟಿರತಕ್ಕಂಥ ಸದ್ಭಾವ, ಸದ್ಭಕ್ತಿ, ಸದಾಚಾರ ಅನ್ನುವಂಥ ಕಾಳುಗಳು ಯಾವಾಗಲೂ ನಮ್ಮ ಅಂತರಂಗದೊಳಗೆ ಕಾಯಿಮಾಗಿ ಉಳಿದು ನಮ್ಮನ್ನು ರಕ್ಷಣೆ ಮಾಡುತ್ತವು. ಅದಕ್ಕಿದು ಒಂದು ಗಾಳಿ ಬಿಟ್ಟಿರ್ತದೆ. ಅದಕ್ಕೆ ಅವರಂತಾರ ಜ್ಞಾನಿಗಳು, ನಿತ್ಯಂ ಸನ್ನಿಹಿತೋ ಮೃತ್ಯು ಸಮೀಪ ಬರ್ತದೋ ಮನುಷ್ಯನೇ. ಅದಕ್ಕೆ ನೀ ಎದಕ್ಕೆ ಬಂದಿ ಈ ಜಗತ್ತಿಗೆ ಅಂದ್ರೆ ಧರ್ಮದ ಕಾರ್ಯಗಳನ್ನು ಮಾಡಲಿಕ್ಕಾಗಿ. ಎಷ್ಟು ಚಲೋ ಹೇಳ್ತಾರ, ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮದ ಕಾರ್ಯಗಳನ್ನು ಮಾಡಿ ಒಂದಿಷ್ಟು ಪುಣ್ಯವನ್ನು ಸಂಗ್ರಹ ಮಾಡಿಕೊಂಡು ನಿನ್ನ ಬದುಕನ್ನು ಸಾರ್ಥಕಗೊಳಿಸಿಕೋ.